ಕಮಲ್ ಹಾಸನ್ಗೆ ಡೆಡ್ಲೈನ್ ಅನ್ನು ಕೊಟ್ಟಿದ್ರು ಕನ್ನಡ ಪರ ಹೋರಾಟಗಾರರು, ಸಿನಿಮಾ ಇಂಡಸ್ಟ್ರಿಯವರು, ಅಂದರೆ ಫಿಲಂ ಚೇಂಬರ್ನ. ಆ ಡೆಡ್ಲೈನ್ ಎಲ್ಲ ಮುಗಿದಿದೆ. ಇವ್ರು ಕ್ಷಮೆ ಕೇಳೋ ಲೈನಲ್ಲಂತೂ ಇಲ್ಲ. ಹೀಗಾಗಿ ಅವ್ರ ಸಿನಿಮಾಕ್ಕೆ ಸಂಕಷ್ಟ ಎದುರಾಗಬಹುದು ಅಂತ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಥಗ್ ಲೈಫ್ ತೆರೆ ಕಾಣಬೇಕಾಗಿತ್ತು. ತೀವ್ರ ವಿರೋಧದ ಬೆನ್ನಲ್ಲೇ ಚಿತ್ರ ಪ್ರದರ್ಶನ ತಡೆಗೆ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಬಟ್ ಅಧಿಕೃತವಾಗಿ ನಮಗೆ ಗೊತ್ತಾಗೋದು ಜೂನ್ 5ನೇ ತಾರೀಕು. ರಿಲೀಸ್ಗೆ ಅವಕಾಶ ಕೊಟ್ಟಿದ್ದಾರಾ ಇಲ್ವಾ, ಜಸ್ಟ್ ಎಲ್ಲರದು ಕಣ್ಣೋರ್ಸೋ ತಂತ್ರನ ಇದು ಅಂತ. ಯಾಕಂದರೆ ಅಷ್ಟು ಸುಲಭನೂ ಇಲ್ಲ. ಇದನ್ನು ಡಿಸೈಡ್ ಮಾಡಬೇಕಾದವ್ರು ಯಾರು ಕೇಳಿದ್ರೆ ಈ ವಾರ್ತಾ ಇಲಾಖೆ ಅಂಡರಲ್ಲಿ ಈ ಥಿಯೇಟರ್ಸ್ ಬರುತ್ತೆ. ಸೊ ವಾರ್ತಾ ಇಲಾಖೆದ ಇನ್ಸ್ಟ್ರಕ್ಷನ್ಸ್ ಇದ್ದರೆ ಇವರು ಥಿಯೇಟ್ರನ್ನ ಕೊಡದೇ ಇರೋದಕ್ಕೆ ಬರುತ್ತೆ. ಅಗೇನ್ ನಾನು ಆಗಲೇ ಹೇಳಿದ ಹಾಗೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಒಂದು ವೇಳೆ ಸಿನಿಮಾ ಟೀಮ್ ಹೋಯ್ತು ಅಂದರೆ ಇವ್ರ ಕಾರಣಕ್ಕೆ ನಮ್ಗೆ ಲಾಸ್ ಆಯಿತು ಅಂದರೆ ಇವರೆಲ್ಲ ಫೈನ್ ಕಟ್ಟಬೇಕು. ಸೊ ಹೆಂಗೆ ಇದನ್ನು ಬಗೆಹರಿಸ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕಾನೂನು ಪ್ರಕಾರ ಅವಕಾಶ ಇದೆಯಾ? ಟೆಕ್ನಿಕಲ್ ಸಮಸ್ಯೆ ಕಾಣಿಸ್ತಾ ಇದೆ. ಅತ್ತಿಬೇಲಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಾರ್ಡರು ಕಮಲ್ ಹಾಸನ್ ಹೇಳಿಕೆಗೆ ಕನ್ನಡ ಜಾಗೃತಿ ವೇದಿಕೆ ಸಿಟ್ಟನ್ನು ಹೊರಹಾಕಿದೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳುವಂತೆ ಆಗ್ರಹಿಸ್ತಾ ಇದ್ದಾರೆ. ಕ್ಷಮೆ ಕೇಳಲಿಲ್ಲ ಅಂದರೆ ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಕಮಲ್ ಹಾಸನ್ ಪ್ರತಿಕೃತಿಗೆ ಇಂಟು ಬೆಳೆದು ಅಲ್ಲಿ ಪ್ರತಿಭಟನೆಯನ್ನೆಲ್ಲ ಮಾಡಿದ್ರು. ಕನ್ನಡಿಗರ ವಿರುದ್ಧ ಅವಹೇಳನ ಮಾಡುತ್ತಿರುವ ಕಮಲ್ ಹಾಸನ್ಗೆ ಸಮಾಜ ಪರ ಹೋರಾಟಕ್ಕೆ ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ, ಕಮಲ್ ಹಾಸನ್ ಹೇಳಿ ಧಿಕ್ಕಾರ. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ವಿರೋಧಿ ಕಮಲ್ ಹಾಸನ್ಗೆ ಕನ್ನಡಿಗರ ವಿರುದ್ಧ ಅವಹೇಳನ ಮಾಡುತ್ತಿರುವ ಕಮಲ. ಕ್ಷಮೆ ಕೇಳಿದ್ರೆ ನಿಮ್ಮ ತಾತನ ಮನೆ ಗಂಟೇನು ಹೋಗಲ್ಲ ಅಂತ ಕೇಂದ್ರ ಸಚಿವ ಸೋಮಣ್ಣ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಮ್ಮಪ್ಪನ ಮನೆ ಆಸ್ತಿಯೂ ಬರಲ್ಲ. ಒಬ್ಬ ಕೇಂದ್ರ ಮಂತ್ರಿಯಾಗಿ ಕ್ಷಮೆ ಕೇಳೋಕೆ ನಾನು ಮನವಿ ಮಾಡ್ತಾ ಇದ್ದೀನಿ ಅಂತ ಡಿ ಸೋಮಣ್ಣ ಅವರು ಹೇಳಿದ್ದಾರೆ. ನೀವು ಮಾಡಿದ ಸಣ್ಣ ಅಪಚಾರಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ. ಬೀದರ್ನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಅವ್ರದ್ದು ಆಕ್ರೋಶ. ಇದು ಸಣ್ಣ ಅಪಚಾರ ಏನಲ್ಲ, ಅದು ಅಪಚಾರನೇ. ಅಪಚಾರ ಮಾಡಿದ್ಮೇಲೆ ಅದು ಸಣ್ಣದು ದೊಡ್ಡದು ಅಂತ ಏನು ಬರಲ್ಲ. ಕನ್ನಡದ ಬಗ್ಗೆ ಹೇಳಿಕೆಯನ್ನು ಕೊಡಬೇಕಾದ್ರೆ ತನ್ನ ಭಾಷೆ ಶ್ರೇಷ್ಠ ಅಂತ ಭಾಷಾಂಧತೆಯನ್ನು ತೋರಿಸಿದ್ರು ಇವರು. ಆಮೇಲೆ ಇವರಿಗೆಲ್ಲ ಈ ತಮಿಳವ್ರಿಗೇ ಒಂದು ಶ್ರೇಷ್ಠತೆಯ ವ್ಯಸನ, ಒಂದು ರೋಗ ಅದು. ನಾವೇ ಗ್ರೇಟು, ನಮ್ಮದೇ ಹಳೇದು, ನಮ್ಮದೇ ದೊಡ್ಡದು ಅಂತ. ಕಮಲ್ ಹಾಸನ್ ಅವರು ಒಬ್ಬ ಪ್ರತಿಭಾವಂತ ನಟ. ಅವ್ರ ನಟನೆಯಿಂದನೇ ಅವರು ಈಚೆಗೆ ಬಂದಿರೋದು. ಅವರ ಪೂರ್ತಿ ಉಸಿರು ಕೂಡ ನಟನೆಯಿಂದ ಬರ್ತಕ್ಕಂಥ, ಸಾಮಾನ್ಯರು ಕೊಡ್ತಕ್ಕಂಥ ಹಣದಿಂದ ಅವರ ಜೀವನ. ಒಂದು ನಿಮಿಷ ತಾಳಪ್ಪ, ಇಲ್ಲಿ ನಾವ್ಯಾರು ದೊಡ್ಡವರಲ್ಲ. ನಮ್ಮ ಭಾಷೆ ನಮಗೆ ದೊಡ್ಡದು. ನಮ್ಮ ತಾಯಿ ಕನ್ನಡ, ನಮ್ಮ ಉಸಿರು ಕನ್ನಡ. ಹಾಗಂತ ಬೇರೆ ಭಾಷೆಗಳಿಗೆ ನಾವ್ಯಾರು ಕೂಡ ಕ್ರಿಟಿಸೈಸ್ ಮಾಡೋದಾಗಲಿ ಅನ್ಯತಾ ಭಾವಿಸೋದಾಗಲಿ ಇಲ್ಲ. ಅವ್ರಿಗೇನಾದ್ರು ಸ್ವಲ್ಪ ಆದ್ರೂ ಗಾಂಭೀರ್ಯತೆ ಇದ್ದರೆ, ಈ ದೇಶದ ಬಗ್ಗೆ ಅವ್ರಿಗೆ ಅರಿವಿದ್ದರೆ, ಈ ದೇಶದ ಸಂಸ್ಕಾರ ಗೊತ್ತಿದ್ದರೆ, ಈ ದೇಶದಲ್ಲಿರ್ತಕ್ಕಂಥ 100 ಭಾಷೆಯ 10 ಭಾಷೆಗಳ ಸಮಾಜಗಳಿರುವಾಗ ಏನಿವತ್ತು ನಾವು ಮಾತಾಡಿದ್ದೀರಿ, ಅದೊಂದು ಸಣ್ಣ ಕೆಲಸ ಅನ್ನೋದು ಬಿಟ್ಟು ನೀವು ಆಗಿರೋದನ್ನು ಏನತ್ರೊಳಗೆ ಒಂದು ವಿಷಾದ ವ್ಯಕ್ತಪಡಿಸಿದ್ರೆ ನಿಮ್ಮ ತಾತನ ಮನೆ ಗಂಟು ಹೋಗೋದಿಲ್ಲ, ನಮ್ಮ ಅಪ್ಪನ ಮನೆ ಆಸ್ತಿನೂ ಕೂಡ ಬರೋದಿಲ್ಲ. ಆದ್ದರಿಂದ ನಾನೊಂದು ವಿನಂತಿ ಮಾಡ್ತೀನಿ, ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾವೆಲ್ಲರೂ ಕೂಡ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಎಲ್ಲ ಭಾಷೆ, ಎಲ್ಲ ಜಾತಿಯ ಜನ ಎಲ್ಲ ರಾಜ್ಯದಲ್ಲೂ ತನ್ನದೇ ಆದಂಥ ಭಾಷೆಗಳಿವೆ. ಆದ್ದರಿಂದ ಅವ್ರು ಅರ್ಥ ಮಾಡ್ಕೋಬೇಕು. ಒಂದು ನಿಮ್ಮ ಗಮನಕ್ಕೆ ತರ್ತೀನಿ, ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ 50 ವರ್ಷ ಪರ್ಮಿಷನ್ ಕೊಟ್ಟಿರಲಿಲ್ಲ. ನೈದಿಯಾತ ಸರ್, ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ನ ಒಂದು 3-4 ಸಾರಿ ರಿಕ್ವೆಸ್ಟ್ ಮಾಡಿದೆ. ಅವರು ಕೇವಲ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಪಾಸ್ ಕೊಡಲಿಲ್ಲ.